ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ್ ಒತ್ತಿ. ನಾನು ಮೀಶೋಯಿಂದ ಸುಮಾರು ವಸ್ತುಗಳನ್ನ ತರಿಸ್ಕೊಂಡಿದ್ದೆ, ಅದು ನಿಮಗೆ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮೊದಲನೇದು ಬುದ್ಧ ಪಾಟ್ ತರಿಸ್ಕೊಂಡಿದ್ದೀನಿ. ಇದು 2 ತರಿಸ್ಕೊಂಡಿದ್ದೀನಿ. ಇದು ನನಗೆ 200 ರೂಪಾಯಿ ಬಿತ್ತು. ನಾನು ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಕಲ್ಲೆಲ್ಲ ತಂದಿದ್ದೆ. ಅದು ನನ್ನ ಮೇಲ್ಗಡೆ ಪಾಟಲ್ಲಿ ಒಂದು ಗಿಡ ಹಾಕಿದ್ದೆ. ಆ ಗಿಡ ತಂದು ಒಳಗಡೆ ಈ ಪಾಟಿಗೆ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 2 ದಿನಕ್ಕೊಂದ್ಸಲ ನೀರು ಹಾಕ್ತೀನಿ. ಇದು ಬಾತುಕೋಳಿ ಗಿಡ. ಇದು ಸ್ನೇಕ್ ಪ್ಲ್ಯಾಂಟ್ ಹಾಕಿದ್ದೀನಿ ನಾನು ಇದಕ್ಕೆ. ಈ ಸ್ನೇಕ್ ಪ್ಲ್ಯಾಂಟು ತುಂಬ ಎನರ್ಜಿ ಆಗಿರುತ್ತೆ ಮನೇಲಿ. ಇದರ ಸುತ್ತಮುತ್ತ ಇರೋದೆಲ್ಲ ಪಾಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಗಿಡ ಹಾಕ್ಕೊಂಡಿದ್ದೀನಿ. ಇದು ಇಂಡೋರು ಮತ್ತು ಔಟ್ಡೋರ್ಗೂ ಬೆಳೆಸ್ಬೋದು ಈ ಗಿಡನ. ಪಾಟಿನ ಕ್ವಾಲಿಟಿ ಅಂತ ಬಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಆರ್ಟಿಫಿಷಿಯಲ್ ಫ್ಲವರ್ ಗಿಡ. ಇದು ಚೆನ್ನಾಗಿರುತ್ತೆ. ಇದು ಎರಡಕ್ಕೆ ಇದು 160 ರುಪೀಸು. ಇದು ನ್ಯಾಚುರಲ್ ಗಿಡ ಇಡೋಕ್ಕಿಂತ ಇದನ್ನೇ ಇಟ್ಟರೆ ಅಲ್ಲಲ್ಲೇ ಇಡ್ಬೋದು ನಮ್ಗೆ ಇಷ್ಟ ಬಂದ ಜಾಗದಲ್ಲಿ. ನಾನು ಇದನ್ನು ಅಷ್ಟೇ. ಇದು ಕಲರ್ ಫ್ಲವರು. ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಫುಲ್ಲಾಗಿ. ಮನೆಯಲ್ಲಿ ಅಲ್ಲಲ್ಲೇ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಮನಸ್ಸಿಗೊಂಥರ ಏನೋ ಖುಷಿ ಸಿಗುತ್ತೆ ಈ ಥರ ಫ್ಲವರೆಲ್ಲ ಇಟ್ಕೊಂಡ್ರೆ. ಇದು ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಕನ್ನಡಿ ಮುಂದೆ ಆರ್ಗನೈಸ್ ಮಾಡ್ಕೊಳ್ಳೋ ಅಂಥದ್ದು. ಇದು 154 ರುಪೀಸ್ಗೆ ಇದು ತೊಗೊಂಡಿದ್ದೆ ನಾನು. ಇದರೊಳಗಡೆ ನಾವು ತುಂಬ ಐಟಮ್ಗಳು ಹಾಕಿಟ್ಕೋಬೋದು. ನಾವೇನೇನು ಕ್ರೀಮ್ ಹಚ್ಕೊತೀವಿ ಅದನ್ನೆಲ್ಲ, ಮತ್ತು ಸ್ಟಿಕ್ಕರು, ಕಣ್ಕಪ್ಪು, ಐಬ್ರೋ ಪೆನ್ಸಿಲು ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಇದು ಯೂಸಬಲ್ ಆಗಿದೆ. ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತಲ್ವ, ನಾನು ದೀಪಾವಳಿ ಹಬ್ಬಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೆ. ಇದು 190 ರುಪೀಸ್ ಇತ್ತು ರೈಟು. ಇದರೊಳಗಡೆ ಮಧ್ಯ ನೀರು ಹಾಕ್ಕೊಂಡು ಒಳ್ಳೆ ಫ್ಲವರ್ ಹಾಕ್ಕೊಂಡು ಸುತ್ತ ದೀಪ ಹಚ್ಚಿಟ್ರೆ ಏನೋ ಮನಸ್ಸಿಗೆ ಖುಷಿ ಸಂತೋಷ ಸಿಗುತ್ತೆ. ಹಾಗೆ ಇದು ಮೇಜರ್ ಕಪ್ಪು. ಇದು ಅಷ್ಟೇ 80 ರುಪೀಸ್ಗೆ ತಗೊಂಡಿದ್ದೆ ಇದನ್ನು. ನಾವು ಕೇಕ್ ಮಾಡಬೇಕಾದ್ರೆ ಮತ್ತು ಸ್ವೀಟ್ ಮಾಡಬೇಕಾರೆಲ್ಲ ಇದು ಮೇಜರ್ಮೆಂಟ್ ಪ್ರಕಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಹಂಗೆ ಹ್ಯಾಂಗ್ ಮಾಡ್ಕೊಳ್ಳೋ ಥರನೂ ಕೊಟ್ಟಿದ್ದಾರೆ ಇದನ್ನು. ಇದು ಪಾತ್ರೆ ತೊಳೆಯೋ ನಾರು. ಪಾತ್ರೆ ತೊಳಿಬೇಕಾದ್ರೆ ಬೇರೆ ನಾರು ಯೂಸ್ ಮಾಡಿದಾಗ ತುಂಬ ಕೈ ನೋವು ಬರುತ್ತೆ. ಈ ನಾರು ಯೂಸ್ ಮಾಡೋದ್ರಿಂದ ಕೈ ನೋವೇ ಬರಲ್ಲ ಮತ್ತು ಇದು ದಪ್ಪ ಇರೋದ್ರಿಂದ ಎಷ್ಟು ಬೇಕಾದ್ರೂ ಪಾತ್ರೆ ತೊಳಿಬೋದು. ಕ್ವಾಲಿಟಿ ಚೆನ್ನಾಗಿದೆ. ಪ್ಯಾಕ್ 12 ಬರುತ್ತೆ. ನನ್ನ ಹತ್ರ ಈಗ 2 ಮಿಕ್ಕಿರೋದು. ಇದೊಂದು ನಾನು ಶೀಟ್ ತರಿಸ್ಕೊಂಡಿದ್ದೆ. ಇದು ಚೆನ್ನಾಗಿದೆ ಶೀಟ್. ಇದನ್ನು 183 ಏನೋ ರುಪೀಸ್. ಇದರಲ್ಲಿ ಪೂರಿ, ಚಪಾತಿ, ರೊಟ್ಟಿ ಎಲ್ಲ ಮಾಡ್ಕೋಬೋದು ಮತ್ತು ಚೆನ್ನಾಗಿ ಈಸಿಯಾಗಿ ಫೋಲ್ಡ್ ಮಾಡಿ ಇಡ್ಬೋದು. ಇದು ನಾನು ಕಾಟನ್ದು ಕರ್ಚೀಪ್ ಥರ ತರಿಸ್ಕೊಂಡಿದ್ದೆ. ಇದು ಪ್ಯಾಕಿಗೆ 12 ಬರುತ್ತೆ, 120 ರೂಪಾಯಿ. ಮತ್ತು ನಾವು ಹಳೆ ಬಟ್ಟೆ ಯೂಸ್ ಮಾಡೋಕ್ಕಿಂತ ಈ ಥರ ಹೊಸದೇ ತರಿಸ್ಕೊಂಡು ಕಾಟನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಡುಗೆ ಮನೆಗೆ ಮತ್ತು ಹಾಲಲ್ಲಿ ಧೂಳು ಹೊಡಿಯೋಕ್ಕೆ ಮತ್ತು ಗಾಡಿಗಳಲ್ಲೂ ಇಟ್ಕೋಬೋದು. ನಾನಿದು ಫ್ರಿಡ್ಜಲ್ಲಿ ಹಾಸ್ಕೊಳ್ಳೋಕ್ಕೆ 3 ಶೀಟ್ ತರಿಸಿದ್ದೆ. ಇದು ಫ್ರಿಡ್ಜಲ್ಲಿ ಹಾಸೋ ಅಂಥ ಶೀಟು ಚೆನ್ನಾಗಿದೆ. ಇದನ್ನು ಕ್ವಾಲಿಟಿ ಚೆನ್ನಾಗಿದೆ. ನಾನು ಫ್ರಿಡ್ಜ್ ಅವತ್ತು ತರಕಾರಿ ತಂದಿದ್ರು ನಮ್ಮ ಮನೆಯವ್ರು ಸಂತೆಯಿಂದ. ಇಲ್ಲಿ ಮಂಗಳವಾರ ಸಂತೆಯಲ್ಲಿ ಸಾಲ್ಗಾಮೆ ರೋಡಲ್ಲಿ ಸಂತೆ ಆಗುತ್ತೆ. ಒಳ್ಳೊಳ್ಳೆ ಫ್ರೆಶ್ ತರಕಾರಿ ಸಿಗುತ್ತೆ ಇಲ್ಲಿ. ಅದನ್ನು ತಗೊಂಡು ಬಂದು ನಾನು ಬಾಕ್ಸೆಲ್ಲ ಫ್ರಿಡ್ಜಲ್ಲೆಲ್ಲ ಜೋಡಿಸ್ಕೊಂಡೆ. ಅದೇನೇನು ತರಕಾರಿ ತಂದಿದ್ರು ಅಂತ ಬಾಕ್ಸ್ಗಳನ್ನ ತೋರಿಸ್ತೀನಿ. ಆ ಬಾಕ್ಸ್ಗಳು ಅಷ್ಟೇ ನಾನು ಫ್ರಿಡ್ಜಿನ ಬಾಕ್ಸ್ಗಳನ್ನ ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ಅಷ್ಟೇ, ತರಕಾರಿ ತುಂಬ 15 ದಿನ ಆದ್ರೂ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಇದರೊಳಗಡೆ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ತರಕಾರಿ ಇಡೋಕ್ಕೆ. ಇದು ಬಾಕ್ಸು ಚೆನ್ನಾಗಿದೆ. ಪ್ರತಿ ಮಂಗಳವಾರ ಸಂತೆ ಆಗೋದ್ರಿಂದ ಈ ಸಂತೆಯಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ. ನಮ್ಮ ಮನೇಲಿ ತಂದುಕೊಡ್ತಾರೆ ಸಂತೆಲೆಲ್ಲ ಸಾಮಾನು. ಅದನ್ನು ನಾನು ನೀಟಾಗಿ ಜೋಡಿಸ್ಕೊಂಡು ಫ್ರಿಡ್ಜ್ಗೆ ಇಟ್ಕೋತಾ ಇದ್ದೆ. ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಬದನೆಕಾಯಿ ಇದೆಲ್ಲ. ಆಲೂಗೆಡ್ಡೆ ಮಾತ್ರ ಫ್ರಿಡ್ಜ್ ಒಳಗಡೆ ಇಡೋಂಗಿಲ್ಲ, ಟೊಮೊಟೊ ಇಡೋಂಗಿಲ್ಲ. ಇನ್ನು ಬಾಕಿ ತರಕಾರಿಗಳೆಲ್ಲ ಇಟ್ಕೊಬೋದು. ಸೊಪ್ಪು ಅಷ್ಟೇ, ಒಂದು ವಾರ 15 ದಿನ ಬರುತ್ತೆ. ಇದು ನೋಡಿ ಇದರೊಳಗಡೆ ಯಾವ ಥರ ಕೊಟ್ಟಿದ್ದಾರೆ ಅಂತ. ಈ ಥರ ಒಂದು ಶೀಟ್ ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ದೇನೆ. ನೀರೆಲ್ಲ ಆದರೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಏನು ತರಕಾರಿಗೇನು ಟಚ್ ಆಗೋಲ್ಲ. ನಾನು ಇದಕ್ಕೆ ಗೆಡ್ಡೆಕೋಸು ಹಾಕೊಂಡು ಜೋಡಿಸ್ಕೊತಾ ಇದ್ದೀನಿ. ಎಷ್ಟು ದಿನ ಆದರೂ ಕೆಡಲ್ಲ ಮತ್ತು ಬೆಂಡ್ ಬರಲ್ಲ. ಕ್ಯಾರೆಟು ಅಷ್ಟೇ ಚೆನ್ನಾಗಿರುತ್ತೆ ಇದರೊಳಗಡೆ. ನಿಮಗೆ ಪ್ರಾಡಕ್ಟ್ದು ಲಿಂಕ್ಗಳು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಈ ಲಿಂಕ್ ಹಾಕ್ತೀನಿ. ನಾನು ಇವತ್ತೊಂದು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅಂತಿದ್ದೀನಿ. ಮೊನ್ನೆ ನಾನು ಐಬ್ರೋ ಮಾಡ್ಸೋಕ್ಕೆ ಅಂತ ಪಾರ್ಲರ್ಗೆ ಹೋಗಿದ್ದೆ. ಅಲ್ಲೊಬ್ಬರು ಹೇಳಿದ್ರು, ಮೇಡಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ, ನೀವು ಪಲಾವ್ ಮಾಡಿದ್ರಲ್ಲ, ಶಾರ್ಟ್ಸಲ್ಲಿ ಹಾಕಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು, ಅಮ್ಮ ತುಂಬ ಚೆನ್ನಾಗಿ ಬಂದಿದೆ ಅಂತ. ಹಂಗೆ ಈಗ ಹಿಂಗೆ ಯಾರು ಹೇಳಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಇನ್ನೂ ಏನಾರ ನಾವು ಮುಂದೆ ಮಾಡ್ಬೋದಲ್ವ ಅನ್ನೋದೊಂದು ಖುಷಿ ಆಗುತ್ತೆ. ಮತ್ತು ಇನ್ನೊಬ್ಬರು ಫ್ರೆಂಡು ಅಷ್ಟೇ, ನೀವು ಹೇಳಿರೋ ಐಟಮ್ ಎಲ್ಲ ಮಾಡಿದ್ದೆ ಕಣ್ರಿ, ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಅವರೂ. ಆವಾಗಲೂ ಖುಷಿ ಆಯಿತು. ನನ್ನಲ್ಲಿ ಏನೇ ತಪ್ಪಿದ್ರೂ ಅದು ಸರಿ ಮಾಡ್ಕೊಳ್ಳೋಕ್ಕೆ ನೀವೊಂದು ಕಮೆಂಟ್ ಮಾಡಿ, ಮತ್ತು ಹೇಗೆ ಮಾಡ್ತಿದ್ದೀನಿ ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಹಾಗೇನೇ ತಪ್ಪಿದರೆ ಸರಿ ಮಾಡ್ಕೊಳ್ಳೋಕ್ಕೆ ಕಮೆಂಟ್ ಮಾಡಿ ಹೇಳಿ. ನಾನೀಗ ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು, ನನಗೂ ಸಪೋರ್ಟ್ ಮಾಡಿ. ಯಾವ್ಯಾವ ಥರ ವೀಡಿಯೋಗಳು ಹಾಕಬೇಕು ಅಂತ ಹೇಳಿ. ನೀವು ಹೆಂಗೆ ಹೇಳ್ಬೇಡ್ದ್ರೆ ಅದರ ಥರ ನನಗೇನು ಅನಿಸುತ್ತೆ ಆ ಥರ ಮಾಡ್ತೀನಿ ನಾನು. ಹಾಗೆ ನಾನು ಫ್ರಿಡ್ಜಲ್ಲಿ ಮೇಲ್ಗಡೆ ಭಾಗದಲ್ಲಿ ಈ ಥರ ಕಾಳುಗಳೆಲ್ಲ ಇಟ್ಕೊಂಡಿದ್ದೀನಿ.
ಕಾಳುಗಳು ಒಂದು ಸ್ವಲ್ಪ ತುಂಬ ದಿನ ಬರುತ್ತೆ. ಬೇಳೆ ಕಾಳುಗಳನ್ನೆಲ್ಲ ಹುರುಳಿಕಾಳು, ತಡ್ಡಿಕಾಳು ಯಾವುದೇ ಕಾಳಾದ್ರೂ ತುಂಬ ತಂದು ಸ್ಟಾಕ್ ಮಾಡಿ ಇಟ್ಕೊಂಡಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಅದು ಏನೇ ಮಾಡಿದ್ರೂ ಕೇಳಲ್ಲ, ಹುಳ ಬರಲ್ಲ, ಚೆನ್ನಾಗಿರುತ್ತೆ. ಹಾಗೆ ಸೊಪ್ಪುಗಳ್ನೂ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಇರುತ್ತೆ. ಅದಕ್ಕೆ ಟಿಶ್ಯೂ ಪೇಪರ್ ಹಾಕಿಡಬೇಕು. ಆವಾಗ ಚೆನ್ನಾಗಿ ಒಂದು ವಾರ 15 ದಿನ ಬರುತ್ತೆ ಸೊಪ್ಪುಗಳೆಲ್ಲ. ನಾನು ಮೀಶೋದಿಂದ ಬಾಕ್ಸ್ ತರಿಸ್ಕೊಳ್ಳೋಕ್ಕಿಂತ ಮುಂಚೆ ತರಕಾರಿ ಹಾಕೊಳ್ಳೋಕ್ಕೆ ಅಂತ ಒಂದು ಕವರ್ಗಳು ತರಿಸ್ಕೊಂಡಿದ್ದೆ. ಆ ಕವರ್ಗಳು ಅಷ್ಟೇ ಯೂಸ್ಫುಲ್ ಆಗಿದೆ. ಅದೇ ಕವರ್ಗಳಿಗೆ ತರಕಾರಿ ಹಾಕಿ ಇಟ್ಕೊಂಡ್ರೆ ಅದು ಅಷ್ಟೇ ಕೆಡಲ್ಲ, ಚೆನ್ನಾಗಿರುತ್ತೆ ತರಕಾರಿಗಳು. ಈ ತರಕಾರಿ ಇಡೋ ಕವರ್ಗಳಲ್ಲೂ ಅಷ್ಟೇ ಒಂದು ಟಿಶ್ಯೂ ಪೇಪರ್ ಹಾಕಿ ಅದರೊಳಗಡೆ ಸೊಪ್ಪೆಲ್ಲ ಹಾಕಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದಕ್ಕೆ ಜಿಪ್ಪು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಜಿಪ್ಪೆಲ್ಲ ಗಟ್ಟಿಯಾಗಿದೆ ಮತ್ತು ಬೇಗ ಹಾಳಾಗಲ್ಲ. ಇದು ತಗೊಂಡು ವರ್ಷ ಆಯಿತು. ನಾನು ಪ್ರತಿಯೊಂದು ಸೊಪ್ಪನ್ನ ಇದರೊಳಗಡೆ ಹಾಕಿ ಲಾಕ್ ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪುಗಳು ಅಷ್ಟೇ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು, ಪುದೀನ, ಸಬ್ಬಸಿಗೆ ಸೊಪ್ಪು ಇವನ್ನೆಲ್ಲ ಸ್ಟೋರ್ ಮಾಡಿ ಜಿಪ್ ಲಾಕ್ ಮಾಡಿ ಇಟ್ಕೋಬೋದು. ಯಾವುದೇ ವಸ್ತು ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ರೂ ಖುಷಿಯಾಗಿರಿ, ನಗ್ನಾಗಾಡ್ತಾ ಇರಿ.